ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತಿನ ಅತಿ ದೊಡ್ಡ ಸುದ್ದಿ ಏನಪ್ಪ ಅಂತಂದರೆ, ದೇವೇಗೌಡರು ತನ್ನ ಮೊಮ್ಮಗನಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಬಹಿರಂಗ ಪತ್ರವನ್ನು ಬರೆಯುವುದಕ್ಕಿಂತ ಹೆಚ್ಚಾಗಿ ದೇವೇಗೌಡರು ತಮ್ಮ ಮೊಮ್ಮಗನ ಕಾರಣಕ್ಕೆ ಯಾವ ರೀತಿಯಾಗಿದ್ದಾರೆ ಬನ್ನಿ ನೋಡೋಣ. ನೋಡಿ, ಇದು ದೇವೇಗೌಡರು ಯಾವತ್ತಾದರೂ ತಮ್ಮ 91 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಕಂಡದ್ದಿಲ್ಲ. ದೇವೇಗೌಡರು ಈ ರೀತಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಮೊಮ್ಮಗ ಮಾಡಿದ ಮಾನಗೇಡಿ ಕೆಲಸದಿಂದ ದೇವೇಗೌಡರು ಇವತ್ತು ಈ ರೀತಿ ಇದ್ದಾರೆ. ಹಾಸನ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ತಲೆಮರೆಸಿಕೊಂಡಿದ್ದಾರೆ. ದೇಶ ಬಿಟ್ಟು ಹೋಗಿದ್ದಾರೆ ಎನ್ನಲಾಗಿರುವ ಪ್ರಜ್ವಲ್ ರೇವಣ್ಣಗೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಬಹಿರಂಗವಾಗಿ ಮೊಮ್ಮಗನಿಗೆ ಬಹಿರಂಗ ಪತ್ರ ಬರೆದಿರುವ ದೇವೇಗೌಡರು ಎಲ್ಲಿದ್ದರೂ ಕೂಡಲೇ ವಾಪಸ್ ಬರಬೇಕು, ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆ ಎದುರಿಸಬೇಕು ಅಂತ ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆತನಿಂದ ನನಗೆ, ನನ್ನ ಕುಟುಂಬಕ್ಕೆ ಆಘಾತ, ನೋವಾಗಿದೆ. ಸಹೋದ್ಯೋಗಿಗಳಿಗೆ, ಸ್ನೇಹಿತರಿಗೆ, ಕಾರ್ಯಕರ್ತರಿಗೆ ಬೇಸರವಾಗಿದೆ ಮತ್ತು ಅವನು ತಪ್ಪು ಮಾಡಿದರೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು. ನನ್ನ ನಿಲುವನ್ನು ನನ್ನ ಮಗ ಕುಮಾರಸ್ವಾಮಿಯೇ ಹೇಳಿದ್ದಾರೆ. ಕೆಲವರು ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ. ಅವನನ್ನು ರಕ್ಷಿಸುವ ಯಾವುದೇ ಗೋಜಿಗೆ ಹೋಗುವುದಿಲ್ಲ. ನನ್ನ ನಿಲುವನ್ನು ನನ್ನ ಮಗ ಕುಮಾರಸ್ವಾಮಿ ಹೇಳಿದ್ದಾರೆ. ಕೆಲವರು ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವನನ್ನು ರಕ್ಷಿಸುವ ಯಾವುದೇ ಇರಾದೆಯೂ ನನಗಿಲ್ಲ. ಅವನ ಚಲನವಲನ, ವಿದೇಶಿ ಯಾತ್ರೆ ಬಗ್ಗೆ ಏನೂ ತಿಳಿದಿಲ್ಲ. ನನ್ನ ಸತ್ಯ, ನೋವಿನ ಹೊರೆ ಭಗವಂತನ ಪದತಲದಲ್ಲಿದೆ. ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಅಂತ ಹೇಳ್ತೇನೆ ಅಂತೇಳಿ ದೇವೇಗೌಡರು ಪತ್ರ ಬರೆದಿದ್ದಾರೆ. ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ, ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಅಂತ ತಿಳಿಯಲಿ ಅಂತ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ. ನನ್ನ ಮಾತಿಗೆ ಮನ್ನಣೆ ಕೊಡದಿದ್ದಲ್ಲಿ ಕೋಪ ಎದುರಿಸ್ತಾನೆ. ಅವನು ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುತ್ತಾನೆ. ಅವನ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ನನ್ನ ಕುಟುಂಬ ವಿಚಾರಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಅನ್ಯಾಯಕ್ಕೆ ಒಳಗಾದ ಎಲ್ಲರಿಗೂ ನ್ಯಾಯ ಸಿಗಬೇಕು. ಪ್ರಜ್ವಲ್ ವಾಪಸ್ ಬರುವಂತೆ ದೇವೇಗೌಡರು ಬರೆದಿರುವ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದರು. ನನ್ನ ಪ್ರಕಾರ ಪ್ರಜ್ವಲ್ ರೇವಣ್ಣನನ್ನು ವಿದೇಶಕ್ಕೆ ಕಳಿಸಿದ್ದ ಎಚ್ ಡಿ ದೇವೇಗೌಡರು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ. ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್. ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು ಬಂದು ಈ ಕಾನೂನಿಗೆ ತಲೆಬಾಗುವುದು ಪತ್ರ ಬರೆದಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಈಗ ತಾನೇ ಒಂದು ಪತ್ರ ಬರೆದಿದ್ದಾರೆ ಸರ್. ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿರುವಂಥದ್ದು ಬಂದು ಈ ಕಾನೂನಿಗೆ ತಲೆಬಾಗುವುದು ಪತ್ರ ಬರೆದಿದ್ದಾರೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಈಗ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಇದೀಗ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಲು ವಿದೇಶಾಂಗ ಸಚಿವಾಲಯ
ಪ್ರಕ್ರಿಯೆ ಆರಂಭ ಮಾಡಿದೆ. ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಮೇಜರ್ ಟ್ವಿಸ್ಟ್. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು. ಪ್ರಜ್ವಲ್ ಪೆನ್ ಡ್ರೈವ್ ಕೋಲಾಹಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ರಾಜಕೀಯ ನಾಯಕರು ಕೆಸರೆಚ್ಚಾಟ ನಡೆಸ್ತಾ ಇದ್ರೆ ಪ್ರಜ್ವಲ್ ರೇವಣ್ಣ ಸುಳಿವೇ ಇಲ್ಲ. ದೇಶ ಬಿಟ್ಟು 27 ದಿನಗಳೇ ಕಳೆದರೂ ಸುಳಿವಿಲ್ಲ. ಈ ಹಿನ್ನೆಲೆ ಎಸ್ಐಟಿ ಬರೆದ ಪತ್ರ ಆಧರಿಸಿ ವಿದೇಶಾಂಗ ಸಚಿವಾಲಯ ಕ್ರಮಕ್ಕೆ ಮುಂದಾಗಿದೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗೋದು ಅನಿವಾರ್ಯ. ಇತ್ತ ಸಿಎಂ ಸಿದ್ದರಾಮಯ್ಯ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಆಗ್ರಹಿಸಿ ಪ್ರಧಾನಿ ಮೋದಿ ಅವರಿಗೆ 2ನೇ ಬಾರಿ ಪತ್ರ ಬರೆದಿದ್ದಾರೆ. ಈ ನಡುವೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್, ಮೊದಲನೇ ಪೆನ್ ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 2 ದಿವಸ ಏನು ಕತ್ತೆ ಕಾಯ್ತಿದ್ರು ನೀವು? ಉತ್ತರ ಯಾಕೆ ಕೊಡ್ತಾ ಇದ್ವಿ? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇರೋ ಪ್ರಜ್ವಲ್ ಕೇಸ್ ಈಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ವಾಪಸ್ ಬರ್ತಾರಾ ಅಥವಾ ಕದ್ದು ಮುಚ್ಚಿ ಓಡಾಟ ಮುಂದುವರಿಸ್ತಾರಾ? ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಾಸ್ಪೋರ್ಟ್ ರದ್ದು ಕೋರಿ ಪತ್ರ ಬರೆದಿದ್ದಾರೆ. ವಿದೇಶಾಂಗ ಇಲಾಖೆ ಕೂಡ ಅದರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ತಾ ಇದೆ. ಆ ಕೆಲಸಗಳು ಆಗ್ತಾ ಇದೆ ಅಂತೇಳಿ. ಈ ಪಾಸ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೀವು ಹೋದ ಹಾಗಿರುತ್ತಾ ಪಾಸ್ಪೋರ್ಟ್ ವಿಚಾರ? ಅದನ್ನು ನೋಡೋಣ. ಇನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರುವಂಥ ಪ್ರಜ್ವಲ್, ಈ ಪಾಸ್ಪೋರ್ಟ್ಗೆ ಟೈಪ್ ಡಿ ಪಾಸ್ಪೋರ್ಟ್ ಅಂತ ಕರೀತಾರೆ. ಈ ಪಾಸ್ಪೋರ್ಟನ್ನು ಟೈಪ್ ಡಿ ಪಾಸ್ಪೋರ್ಟ್ ಅಂತ ಕರೀತಾರೆ. ಭಾರತೀಯ ರಾಜತಾಂತ್ರಿಕರು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರ ಪ್ರತಿನಿಧಿಸುವವರಿಗೆ ಈ ಡಿ ಪಾಸ್ಪೋರ್ಟ್ ಸಿಗತ್ತೆ. ಸಾಮಾನ್ಯರಿಗೆ ಸಿಗೋದಿಲ್ಲ. ಡಿ ಪಾಸ್ಪೋರ್ಟ್ ಸಿಗುವಂಥದ್ದು ಸರ್ಕಾರದ ಪರ ಅಧಿಕೃತ ವಿದೇಶ ಪ್ರಯಾಣಕ್ಕೆ ಇದನ್ನು ಬಳಸ್ತಾರೆ. ಬರೋಬ್ಬರಿ 28 ಪುಟ ಹೊಂದಿರುತ್ತೆ ಈ ಡಿ ಪಾಸ್ಪೋರ್ಟ್. ಡಿ ಪಾಸ್ಪೋರ್ಟ್ಗೆ ಅದರದ್ದೇ ಆದ ಕೆಲವು ವಿಶೇಷತೆಗಳಿರುತ್ತೆ. ಇನ್ನು ಸಾಮಾನ್ಯ ಪಾಸ್ಪೋರ್ಟ್ ಕಡು ನೀಲಿ ಕವರ್ನಲ್ಲಿರುತ್ತೆ. ನಿಮ್ಮಲ್ಲಿ ಸಾಧಾರಣವಾಗಿ ನಿಮ್ಮ ಹತ್ರ ಇದ್ದರೆ ಅದು ಕಡು ನೀಲಿ ಕವರ್ನಲ್ಲಿರುತ್ತೆ. ಆದರೆ ಇದು ಡಿ ಪಾಸ್ಪೋರ್ಟ್ ಕಡು ಕೆಂಪು ಬಣ್ಣದಲ್ಲಿ ಇರುತ್ತೆ. ಇದು ಪ್ರಜ್ವಲ್ ರೇವಣ್ಣ ಬಳಿ ಕೂಡ ಇದೆ. ಪ್ರಜ್ವಲ್ ರೇವಣ್ಣಗೆ ಯಾಕೆ ಕೊಡ್ತಾರೆ ಅಂದರೆ ಜನಪ್ರತಿನಿಧಿ ಆಗಿರೋ ಕಾರಣಕ್ಕಾಗಿ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗಿರುವಂಥ ಕಾರಣಕ್ಕಾಗಿ. ಸಾಮಾನ್ಯ ಪಾಸ್ಪೋರ್ಟ್ ವಯಸ್ಕರಿಗೆ 10 ವರ್ಷ. ಈಗ ನಮಗೆ ಒಂದು ಪಾಸ್ಪೋರ್ಟ್ ಕೊಟ್ಟರೆ 10 ವರ್ಷಕ್ಕೆ ಅದು ಚೇಂಜ್ ಆಗ್ತಾ ಇರುತ್ತೆ. 10 ವರ್ಷ. ಅಪ್ರಾಪ್ತರಿಗೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅಂದರೆ ಮಕ್ಕಳಿಗೆ ಮತ್ತೊಬ್ಬರಿಗೆಲ್ಲ ಕೇವಲ 5 ವರ್ಷ ಇರುತ್ತೆ. ಡಿ ಪಾಸ್ಪೋರ್ಟ್ಗೆ 5 ವರ್ಷ ವ್ಯಾಲಿಡಿಟಿ. ನೋಡಿ, ಸಾಧಾರಣವಾಗಿ ನಮಗೆ ಸಿಗುವಂಥ ಪಾಸ್ಪೋರ್ಟ್ಗೆ ಎಷ್ಟು ವರ್ಷ? 10 ವರ್ಷ. ಮಕ್ಕಳಿಗೆ 5 ವರ್ಷ. ಹಾಗೆಯೇ ಡಿ ಪಾಸ್ಪೋರ್ಟ್ಗೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ, ವಯಸ್ಕರಾಗಲಿ ಮತ್ತೊಬ್ಬರಾಗಲಿ. ಯಾಕೆ ಅಂತಂದರೆ ಆತ ಒಬ್ಬ MLA ಆಗಿದ್ದರೆ, MP ಆಗಿದ್ದರೆ 5 ವರ್ಷದಲ್ಲಿ ಅದು ಮುಗಿದು ಹೋಗುತ್ತೆ. ಯಾಕೆಂದರೆ ಆತನ ಅವಧಿ ಮುಗಿದು ಹೋಗುತ್ತೆ. ಹಾಗಾಗಿ 5 ವರ್ಷ ವ್ಯಾಲಿಡಿಟಿ ಮಾತ್ರ ಇರುತ್ತೆ. ಹಾಗಿದ್ರೆ ಇಷ್ಟೆಲ್ಲ ಆಗಿದೆಯಲ್ಲ, ಡಿ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಕಠಿಣವಾಗಿರುತ್ತೆ. ಸಿಎಂ ಪತ್ರ ಬರೆದಾಗ ಕೋರ್ಟ್ ಆದೇಶ ಕೇಳಿದರು. ಇನ್ನು ಸಿಎಂ ಪತ್ರ ಬರೆದಾಗ ಕೋರ್ಟ್ ಆದೇಶ ಕೇಳ್ತಾರೆ. ಕೋರ್ಟ್ ಆದೇಶ ಬೇಕು ಎಂದಿದ್ದ ಗೃಹ ಇಲಾಖೆ. ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಪಡೆದ SIT ಈಗಾಗಲೇ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟನ್ನು ಪಡೆದಿದೆ. ವಿದೇಶಾಂಗ ಇಲಾಖೆಗೆ ಮತ್ತೆ ಪತ್ರ ಬರೆದಿದೆ SIT. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಆರಂಭಿಸಿದ ಇಲಾಖೆ SIT ಪತ್ರದ ಪರಾಮರ್ಶೆ ನಡೆಸ್ತಾ ಇದೆ. ಇದೀಗ ಗೃಹ ಇಲಾಖೆ ಏನೆಲ್ಲ ಬೇಕು ಅಂತ ಕೇಳಿದರೆ ಕೊಟ್ಟಿದ್ದಾರೆ. ಗೃಹ ಇಲಾಖೆ ಸಮ್ಮತಿ ಸೂಚಿಸಿದರೆ ಪಾಸ್ಪೋರ್ಟ್ ರದ್ದಾಗತ್ತೆ. ಈ ಕಡೆಯಿಂದ
ಒಂದು ವೇಳೆ ಪಾಸ್ಪೋರ್ಟ್ ರದ್ದು ಮಾಡಿದರೆ ಏನಾಗೋದು ಅಂದರೆ ಇವರನ್ನು ಕರೆತರೋದು ಹೇಗೆ ಅಂತೇಳಿ. ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದರೆ ಏನು ಮಾಡೋದು ಅಂತೇಳಿ. ನೆಕ್ಸ್ಟ್ ಪಾಯಿಂಟ್, 2 ವಿಧಾನಗಳಲ್ಲಿ ಪ್ರಜ್ವಲ್ನನ್ನು ಕರೆತರಬಹುದು. 2 ವಿಧಾನಗಳಲ್ಲಿ ಕರೆತರಬಹುದು ಪ್ರಜ್ವಲ್ನನ್ನು. ಯಾವ ರೀತಿ ಕರೆಬಹುದು? ಪ್ರಜ್ವಲ್ ಇರುವ ದೇಶದ ಜೊತೆ ಚರ್ಚೆ ಮಾಡಬೇಕು. ಪ್ರಜ್ವಲ್ ಇರುವ ದೇಶದ ಜೊತೆ ಚರ್ಚೆ ಮಾಡಬೇಕು. ಆ ದೇಶದ ಜೊತೆ ಹಸ್ತಾಂತರ ಪ್ರಕ್ರಿಯೆ ನಡೆಸಬೇಕು. ಆ ದೇಶದ ಜೊತೆ ಹಸ್ತಾಂತರ ಪ್ರಕ್ರಿಯೆ ನಡೆಸಬೇಕು. ಅದಾದ ನಂತರ ಆ ದೇಶದ ಜೊತೆ ಭಾರತದ ಒಪ್ಪಂದ, ನೋಡಿ, ಆ ದೇಶದ ಜೊತೆ ಭಾರತ ಒಪ್ಪಂದ ಮಾಡಿಕೊಂಡಿರಬೇಕು. ಇಲ್ಲದಿದ್ದರೆ ಗಡೀಪಾರು ಪ್ರಕ್ರಿಯೆ ಮೂಲಕ ಆತನನ್ನು ಕರೆತರಬೇಕು. ಒಂದು ವೇಳೆ ಮೊದಲೇ ಒಪ್ಪಂದ ಮಾಡಿಕೊಂಡಿದ್ರೆ ನಡೆಯುತ್ತೆ, ಇಲ್ಲಾಂತಂದರೆ ಗಡೀಪಾರು ಪ್ರಕ್ರಿಯೆ ಮೂಲಕ ಆತನನ್ನು ಕರೆತರಬಹುದು.